ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್. ಈ ಸಂಚಿಕೆಯಲ್ಲಿ ಆಹಾರ ಎಷ್ಟು ತಿನ್ನಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಆಯುರ್ವೇದ ಏನು ಹೇಳುತ್ತೆ? ಸಣ್ಣ ಮಗು ಅದ್ರ ಹೊಟ್ಟೆ ಕೆಪಾಸಿಟಿ ಹಬ್ಬಬ್ಬ ಅಂದರೆ ಒಂದು 20-40 ml ಹೊಟ್ಟೆ ಕೆಪಾಸಿಟಿ. ಅದೇ ಒಂದು ಬೆಳೆದಿರೋ ವ್ಯಕ್ತಿಗೆ ಸ್ಟಮಕ್ ಕೆಪಾಸಿಟಿ 1.5 ಲೀಟ್ರ್ವರೆಗೂ ಹಿಡಿಯುತ್ತೆ. ಯುವಕರಿಗೆ 1 ಲೀಟ್ರ್ ಕೆಪಾಸಿಟಿ. ನಾನು ಈ 1 ಲೀಟ್ರ್ ಜಗ್ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಹೊಟ್ಟೆ ಕೆಪಾಸಿಟಿ ಇಷ್ಟು ಅಂತ ತಿಳ್ಕೊಳ್ಳಿ. ಚರಕ ಸಂಹಿತೆಯಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಹೊಟ್ಟೆನ 3 ಭಾಗ ಮಾಡ್ಕೊಬೇಕು. 1, 2, 3. ಈ 3 ಭಾಗ ಮಾಡಿಕೊಂಡು ಒಂದು ಭಾಗದಲ್ಲಿ ಗಟ್ಟಿಯಾಗಿರೋ ಪದಾರ್ಥ ಸೇವನೆ ಮಾಡಬೇಕು ಅಂತ, ಸಾಲಿಡ್ ಫುಡ್ಡು. ಮಿಕ್ಕಿದ್ದು 1/3 ಭಾಗದಲ್ಲಿ ದ್ರವಗಳು, ನೀರಿನ ಅಂಶ ಇರೋ ಪದಾರ್ಥಗಳ ಸೇವನೆ ಮಾಡಬೇಕು ಅಂತ. ಮಿಕ್ಕಿದ್ದು 1/3 ಗಾಳಿ ಸಂಚಾರಣೆ ಮಾಡೋದಕ್ಕೆ ಬಿಡಬೇಕು. ಗಾಳಿ ಹಾಗೂ ದೋಷಗಳು. ಇದು ಚರಕ ಸಂಹಿತ ಗ್ರಂಥದಲ್ಲಿ ಉಲ್ಲೇಖನೆ ಮಾಡಿರೋದು. ಸುಮಾರು 100,000 ವರ್ಷಗಳ ಹಿಂದೆ ಇರೋ ಚರಕ ಗ್ರಂಥದಲ್ಲಿ ಇದು ಉಲ್ಲೇಖನ ಆಗಿರೋದು. ಅದ ನಂತರ ಒಂದು 5,000 ವರ್ಷದ ಹಳೆಯದು ಅಷ್ಟಾಂಗ ಸಂಗ್ರಹ ಅಥವಾ ಅಷ್ಟಾಂಗ ಹೃದಯದಲ್ಲಿ ಏನು ಹೇಳ್ತಾನೆ ಅಂದರೆ, ಹೊಟ್ಟೆನ 4 ಭಾಗ ಮಾಡ್ಕೊಳ್ಳಿ. ಹೊಟ್ಟೆನ 4 ಭಾಗ ಮಾಡಿಕೊಂಡು 2 ಭಾಗ ಅಷ್ಟು ನೀವು ಗಟ್ಟಿ ಪದಾರ್ಥ ಸೇವನೆ ಮಾಡಿ. ಗಟ್ಟಿ ಪದಾರ್ಥ. ಇನ್ನು 1/4 ಭಾಗದಲ್ಲಿ ನೀರಿನ ಅಂಶ, ಇನ್ನೊಂದು 1/4 ಭಾಗದಲ್ಲಿ ಗಾಳಿ ದೋಷಗಳು ಸಂಚಾರಣೆ ಮಾಡೋದಕ್ಕೆ ಬಿಟ್ಟುಬಿಡಿ. ಇದು ಅಷ್ಟಾಂಗ ಸಂಗ್ರಹ ಗ್ರಂಥ ಹೇಳುತ್ತೆ. ಇದು 2ರಲ್ಲೂ ನಾವು ಯೋಚನೆ ಮಾಡಿದ್ರೆ ಎಷ್ಟು ಇಂಟೆಲಿಜೆಂಟಾಗಿ ನಮ್ಮ ಗ್ರಂಥಗಳು ಉಲ್ಲೇಖನೆ ಮಾಡಿದೆ. ಕ್ವಾಂಟಿಟಿ ಎಷ್ಟು ತಿನ್ನಬೇಕು ಅಂತ ಅಂದರೆ, ಗಟ್ಟಿ ಪದಾರ್ಥ ಎಷ್ಟು, ದ್ರವ ಪದಾರ್ಥ ಎಷ್ಟು, ಹಾಗೂ ಗಾಳಿ ಹಾಗೂ ದೋಷಗಳ ಸಂಚಾರಣೆ ಮಾಡೋದಕ್ಕೆ ಎಷ್ಟು ಭಾಗ ಬಿಡಬೇಕು ಅಂತ ನಮ್ಮ ಗ್ರಂಥಗಳು ಉಲ್ಲೇಖನ ಮಾಡಿದೆ. ಸುಮಾರು 1,000 ಲೀಟ್ರಷ್ಟು ತಗೊಳ್ಳೋ ನಿಮ್ಮದು ಹೊಟ್ಟೆ ಪ್ರಮಾಣ, ಅದು ಯುವಕರಲ್ಲಿ ಪ್ಯುಬರ್ಟಿ ಒಂದು 14, 15, 16 ವರ್ಷ ಇರೋ ಮಕ್ಕಳಲ್ಲಿ ಆ 1 ಲೀಟ್ರಲ್ಲಿ ನೀವು ಸಾಧಾರಣ 350-300 ml ಅಷ್ಟು ಗಟ್ಟಿ ಪದಾರ್ಥ, 300 ದ್ರವ ಪದಾರ್ಥ, 300 ಗಾಳಿ ಸಂಚಾರಣೆ ಮಾಡೋದಕ್ಕೆ ಬಿಡಬೇಕು. ಅದೇ 20, 30, 40, 50ರಲ್ಲಿರೋ ವ್ಯಕ್ತಿಗಳಿಗೆ ಅಗ್ನಿ ಬಲ ಚೆನ್ನಾಗಿರುತ್ತೆ. ಅಂಥವರಲ್ಲಿ 1.5 ಕೆಪಾಸಿಟಿಯಷ್ಟು ಹೊಟ್ಟೆ ಇರುತ್ತೆ. ಅದರಲ್ಲಿ ಗಾಳಿ ಪದಾರ್ಥ ಬಿಟ್ಟುಬಿಡೋಣ. 1/3 ಭಾಗ ಗಾಳಿ ಪದಾರ್ಥ ಬಿಟ್ಟುಬಿಟ್ರೆ 1,000 ml. ಆ 1,000 ml ಅಲ್ಲಿ ಅರ್ಧ ಭಾಗ ಗಟ್ಟಿ ಪದಾರ್ಥ, ಅರ್ಧ ಪಾಕ ದ್ರವ ಪದಾರ್ಥ ಸೇವನೆ ಮಾಡಬಹುದು ಒಂದೊತ್ತು ಊಟ ಮಾಡುವಾಗ. ಇಷ್ಟರಲ್ಲಿ ನೀವು ತಿಳ್ಕೊಬೋದು ಎಷ್ಟು ಆಹಾರ ಸೇವನೆ ಮಾಡ್ಬೋದು, ನೀವು ಎಷ್ಟು ಮಾಡಬೇಕು, ಅದ್ರ ಮೀರಿ ಮಾಡಬಾರ್ದು. ಇದು ಪ್ರಮಾಣ ವಿಚಾರ. ಆಹಾರ ಸೇವನೆ ಮಾಡುವಾಗ 3 ವಿಚಾರ ನಾವು ತಿಳ್ಕೊಬೇಕಾಗತ್ತೆ. ಮೊದಲನೇದು, ನಾವು ಎಷ್ಟು ಆಹಾರ ಸೇವನೆ ಮಾಡ್ತಾ ಇದ್ದೀವಿ. 2ನೇದು, ನಾವು ಸೇವನೆ ಮಾಡೋ ಆಹಾರ ಕ್ವಾಲಿಟಿ ಏನು. ಡಾಕ್ಟ್ರೇ, ನೀವು ಹೇಳಿದ್ರಿ 1 ಲೀಟ್ರ್ ನಾನು ಅರ್ಧ ಲೀಟ್ರಷ್ಟು ನಾನು ಗಟ್ಟಿ ಪದಾರ್ಥ ಸೇವನೆ ಮಾಡಬಾರ್ದು, ಅರ್ಧ ಲೀಟ್ರ್ ನೀರಿನ ಪದಾರ್ಥ ಸೇವನೆ ಮಾಡಬಾರ್ದು. ಸೊ ಅರ್ಧ ಗಟ್ಟಿ ಪದಾರ್ಥ ಬರೀ ನಾನು ಜಿಡ್ಡಿಂದೇ ತಿನ್ಬೋದಾ? ತಪ್ಪು. ಆಯುರ್ವೇದ ಆ ವಿಚಾರದಲ್ಲಿ ಬೇರೆ ಹೇಳುತ್ತೆ.
ಸೊ ನೀವು ತಿನ್ನೋ ಪದಾರ್ಥಗಳಲ್ಲಿ ಸಾಲಿಡ್ ಪದಾರ್ಥ ಎಲ್ಲ ಕೂಡಿ ಅರ್ಧ ಲೀಟ್ರಷ್ಟು ಸೇವನೆ ಮಾಡ್ಬೋದು. ಸೊ ನೀವು 3 ವಿಚಾರ ಇಟ್ಕೊಂಡಿರ್ಬೇಕು. ಒಂದು ಕ್ವಾಲಿಟಿ, ಒಂದು ಕ್ವಾಂಟಿಟಿ ಹಾಗೂ ಒಂದು ಟೈಮಿಂಗ್. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಯಾವಾಗ ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ನಾನು ಎಷ್ಟು ತಿನ್ನಬೇಕು ಅಂತ ತಿಳಿಸ್ಕೊಟ್ಟೆ. ಇದು ನಂತರ ನೀವು ಏನು ತಿನ್ನಬೇಕು ಅನ್ನೋದು ನಾನು ಮುಂದಿನ ಸಂಚಿಕೆಯಲ್ಲೆಲ್ಲ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆಹಾರ, ಇಷ್ಟವಾಗಿರೋ ಪದಾರ್ಥ ಎಷ್ಟು ತಿನ್ನಬೇಕು, ನನಗೆ ಇಷ್ಟ ಇಲ್ಲದೇ ಇರೋದು ಎಷ್ಟು ತಿನ್ನಬೇಕು, ಲಿಕ್ವಿಡ್ ಎಷ್ಟು ತಿನ್ನಬೇಕು, ಇದೆಲ್ಲ ಡೀಟೇಲಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಾಂಟಿಟಿನ ಈ ಪ್ರಮಾಣವನ್ನು ಇಟ್ಕೊಂಡು ಅಭ್ಯಾಸ ಮಾಡಿ. ನೀವು ಡಯಟ್ ಮಾಡಬೇಕು, ತೂಕ ಇಳಿಸ್ಬೇಕು ಅಂದರೆ ಅರ್ಧ ಲೀಟ್ರಿಂದ 2 ತಪ್ಪಲೆಗಳಿಟ್ಕೊಂಡು ಆ ಪ್ರಮಾಣದಲ್ಲಿ ಊಟ ಮಾಡಿ. ಸೊ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಸಂಚಿಕೆಯಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.